ಮನೆ ಕಟ್ಟಲು ಮಾಡಿದಂತಹ ಸಾಲವನ್ನ ತೀರಿಸಲಾಗದೆ ಸೈನಿಕ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಮೈಸೂರು ಜಿಲ್ಲೆ ಹುಣಸೂರಿನ ಹೊಸ ಬಡಾವಣೆಯಲ್ಲಿ ಆಗಿರುವಂತಹ ಘಟನೆ ನೋಡಿ. ಮನೆ ಕಟ್ಟಿದ್ದಾರೆ, ಆ ಮನೆ ಕಟ್ಟಲು ಮಾಡಿದಂತಹ ಸಾಲವನ್ನ ತೀರಿಸಲಾಗದೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಸೈನಿಕ. ಮೈಸೂರು ಜಿಲ್ಲೆ ಹುಣಸೂರಿನಲ್ಲಿ ಆಗಿರುವಂತಹ ಘಟನೆ ಇದು. ಹೊಸ ಬಡಾವಣೆಯಲ್ಲಿ ಒಂದು ಘಟನೆ ಆಗಿದೆ. ನೇಣು ಬಿಗಿದುಕೊಂಡು ಸೈನಿಕ ಚಂದ್ರಶೇಖರ್ ಅವರು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಹೊಸ ಬಡಾವಣೆಯಲ್ಲಿ 2 ವರ್ಷಗಳ ಹಿಂದೆ ಹೊಸ ಮನೆಯನ್ನ ಕಟ್ಟಿರ್ತಾರೆ. ಮನೆಯನ್ನ ಕಟ್ಟಬೇಕು ಅಂತ ಹೇಳಿ ಬ್ಯಾಂಕ್ ಜೊತೆಗೆ ಸ್ನೇಹಿತರ ಬಳಿಯಲ್ಲಿ ಸಾಲವನ್ನ ಕೂಡ ಮಾಡಿಕೊಂಡಿರ್ತಾರೆ. 15 ವರ್ಷಗಳಿಂದ ಜಮ್ಮು ಚೀನಾ ಗಡಿಯಲ್ಲಿ ಕರ್ತವ್ಯವನ್ನ ನಿರ್ವಹಿಸಿದ್ರು. 1 ತಿಂಗಳ ಹಿಂದೆ ರಜೆಯ ಮೇಲೆ ಮನೆಗೆ ಬಂದಿರ್ತಾರೆ ಚಂದ್ರಶೇಖರ್ ಅವರು. ದೀಪಾವಳಿ ಹಬ್ಬದ ನಂತರವಾಗಿ ಕರ್ತವ್ಯಕ್ಕೆ ಅವರು ವಾಪಸ್ ತೆರಳಬೇಕಾಗಿತ್ತು. ಹುಣಸೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಒಬ್ಬ ಸೈನಿಕ ಇವರು ಚಂದ್ರಶೇಖರ್ ಅವರು ಸೈನಿಕರಾಗಿರುವಂಥದ್ದು. ಇನ್ನೇನು ಹಬ್ಬ ಮುಗಿಸ್ಕೊಂಡು ಹೋಗಬೇಕಾಗಿತ್ತು, ಕರ್ತವ್ಯಕ್ಕೆ ಅವರು ಹಾಜರಾಗಬೇಕಾಗಿತ್ತು. ಮನೆ ಕಟ್ಟಿಸಿದ್ದಾರೆ, 2 ವರ್ಷದ ಹಿಂದೆ ಮನೆ ಕಟ್ಟಿಸಿದ್ದಾರೆ. ಬಹಳ ಅದ್ದೂರಿಯಾಗಿ ಮನೆಯನ್ನು ಕಟ್ಟಿಸಿದ್ರು. ಬಟ್ ಆ ಒಂದು ಸಾಲವನ್ನು ತೀರಿಸಲಾಗದೆ ಸೈನಿಕ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂತಹ ಘಟನೆ ಮೈಸೂರಿನ ಇನ್ನು ಹೊಸ ಬಡಾವಣೆ ಇಲ್ಲ ಆಗಿರುವಂತಹ ಘಟನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರೇಮ್ ಕುಮಾರ್. ಈಗ ಬಹಳಷ್ಟು ಯಾರೇ ಇರ್ಬೋದು ವಿರೋಧವನ್ನು ವ್ಯಕ್ತಪಡಿಸೋರು ಮುಂದೆ ಗುಂಡೇಟಿಗೂ ಕೂಡ ಹೆದರದೆ ಅದಕ್ಕೆ ಅವರು ಪ್ರತಿರೋಧವನ್ನು ಒಡ್ಡುವಂತಹ ವ್ಯಕ್ತಿ ಒಂದು ಸಾಲದ ವಿಚಾರಕ್ಕೆ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ಏನಿದೆ ಚಂದ್ರಶೇಖರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ? ಹೌದು, ಏನು ದೇಶ ಕಾಯುವಂತಹ ಯೋಧ ಆತ್ಮಹತ್ಯೆ ಮಾಡ್ಕೊಂಡಿರುವಂತಹ ಘಟನೆ ಮೈಸೂರು ಜಿಲ್ಲೆಯ ಹುಣಸೂರಿನ ಹೊಸನಗರ ಬಡಾವಣೆಯಲ್ಲಿ ಕೂಡ ನಡೆದಿರುವಂತದ್ದು. ಕೆಲವು ದಿನಗಳ ಹಿಂದಷ್ಟೇ ಮನೆ ನಿರ್ಮಾಣ ಮಾಡುವುದಕ್ಕೋಸ್ಕರವಾಗಿ ಫ್ರೆಂಡ್ಸ್ ಇಂದ ಆಗಿರ್ಬೋದು ಮತ್ತೆ ಬ್ಯಾಂಕ್ಗಳಿಂದ ಸಾಲ ಮಾಡ್ಕೊಂಡಿರ್ತಾರೆ. ಸಾಲ ಮಾಡಿದಂತ ಸಂದರ್ಭದಲ್ಲಿ ತೀರ್ಸೋದಕ್ಕೆ ಸಾಧ್ಯ ಆಗಿರಲ್ಲ. ಅಂದ್ರೆ ಮನೆ ಖರ್ಚಿಗೆ ಕೂಡ ಜಾಸ್ತಿ ಅಮೌಂಟ್ ಆಗಿರುತ್ತೆ. ಅಮೌಂಟ್ ಆದ ಹಿನ್ನೆಲೆಯಲ್ಲಿ ಕೂಡ ಅವರಿಗೆ ಬರ್ತಾ ಇರುವಂತಹ ಸಂಬಳ ಏನಿದೆ ಅದನ್ನು ಬ್ಯಾಂಕ್ಗೆ ಕಟ್ತಾ ಇರ್ತಾರೆ, ಮತ್ತೆ ಅವರಿಗೆ ಸ್ನೇಹಿತರಿಗೆ ಕೂಡ ತೀರಿಸ್ತಾ ಇರ್ತಾರೆ. ಆದ್ರೆ ಕೈ ಸಾಲ ಮಾಡ್ಕೊಂಡಿರುವಂತದ್ದು ಹಿನ್ನೆಲೆಯಲ್ಲಿ ಕೂಡ ಅವರ ಬಡ್ಡಿ ಸಾಲ ಜಾಸ್ತಿ ಆಗಿರುತ್ತೆ. ಮತ್ತೆ ಬ್ಯಾಂಕ್ ನಲ್ಲಿ ಕೂಡ ಮನೆ ಲೋನ್ ಅಂತಂದ್ರೆ ಕೂಡ ಜಾಸ್ತಿ ಆಗಿದೆ, ಇಂಟ್ರೆಸ್ಟ್ ಬಿಡುವಂತ ಕಾರಣಕ್ಕೆ ಕೂಡ ಅವರಿಗೆ ಬರುತ್ತಿರುವಂತಹ ಸಂಬಳದಲ್ಲಿ ಕೂಡ ಮನೆಯಲ್ಲಿರುವಂತಹ ಮನೆ ನಡೆಸಬೇಕಾಗಿರುತ್ತೆ, ಮತ್ತೆ ಸಂಸಾರವನ್ನು ನಡೆಸಬೇಕಾಗುತ್ತೆ. ಆದ್ರೆ ಅವರು ಸಾಲವನ್ನ ಕಟ್ಟೋದಕ್ಕೆ ಸಾಧ್ಯ ಆಗಿರುವಂತದ್ದು ಕೂಡ ದೇಶ ಕಾಯುವಂತಹ ವೀರ ಯೋಧ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಇವರು ಜಮ್ಮು ಕಾಶ್ಮೀರದಲ್ಲಿ ಕೂಡ 15 ವರ್ಷಗಳಿಂದ ಕೂಡ ಜಮ್ಮು ಕಾಶ್ಮೀರದಲ್ಲಿ ಸೇವೆಯನ್ನು ಸಲ್ಲಿಸ್ತಿರ್ತಾರೆ. ಇವರು ಕೂಡ ಈಗ ನಿನ್ನೆ ಅಷ್ಟೇ ಕೂಡ ಅವರು ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ. ಹುಣಸೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗ ಅವ್ರು ಏನಿದ್ದಾರೆ ಅಂತಂದ್ರೆ ಅವರ ತಂದೆ ತಾಯಿಗಳು ಕೂಡ ಅವರ ಮಗ ಬದುಕಿದ್ರೆ ನಾವೇನಾದ್ರೂ ಕೂಡ ಮಾಡಿ ಸಾಲ ತೀರಿಸ್ತಾ ಇದ್ದು, ಆದ್ರೆ ಮಗ ದೇಶ ಕಾಯುವಂತಹ ಯೋಧ ಆತ್ಮಹತ್ಯೆ ಮಾಡ್ಕೊಂಡಿರುವಂತದ್ದು ನಮ್ಮೆಲ್ಲರಿಗೂ ನೋವು ತರಿಸಿ ಅಂತ ಕೂಡ ಅವರು ಕಣ್ಣೀರಾಗ್ತಾ ಇರುವಂತದ್ದು. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.